ಕಾಲೇಜಿಂದ 4 ದಿನ ರಜೆ ಕೊಟ್ಟತಿ. ಹೆಂಗಾರ ಮಾಡಿ ಚೆನ್ನಾಗಿ ಓದಿ 95 ಮೇಲೆ ನನ್ನ ಪರ್ಸೆಂಟೇಜ್ ತಗೊಳ್ಳಬೇಕು. ಯವ್ವ ಯವ್ವ ಅಲ್ಲ ಇತ್ತಿನಾಗ ಅರ್ವಿ ನೆನಕಿಟ್ಟಿದ್ನಲ್ಲ ಒಗಿದಾಕ್ಲೇಬೇ ಅವನ. ಯವ್ವ ಬೇಡ ಬೇಡ ಅನು ಹೋಗಿ ನೀನು ಓದ್ಕೋಗ. ಇನ್ನೊಂದು 3 ದಿನಾಗ ನೀನು ಪರೀಕ್ಷೆ ಅದ ಅಂತಿದ್ದಿ, ಹೋಗಿ ಓದ್ಕೋಗ. ನಾ ಎಲ್ಲ ಒಂದಿಟ್ಟು ಅಡ್ಗೆ ಮಾಡಿ ಒಂದಿಟ್ಟು ಚಪಾತಿ ಇಟ್ಟು ನಾದಿಟ್ಟನೆ, ಅದೊಂದಿಟ್ಟು ಮೇತಗಾಗತನ ಒಂದಿವ್ಸ ಕುಕ್ತಾ ಕುಕ್ಕಿ ಹಾಕಿ ಬರ್ತಾನೆ. ಮತ್ತೆ ಅಲ್ಲೇ ನೀನು ಒಗದಾಕದ್ರಾಗ ಮತ್ತೊಂದು 2-3 ತಾಸು ಹೋಗತಿ, ಹೋಗಿ ಓದೋಕೋಗು. ಅದೆಲ್ಲ ಹೋಗಿತಿ ಲಕ್ಷ್ಮಿ? ಯವ್ವ ಆಕಿ ಮಾವಿನಕಾಯಿ ಇದೆ ಅವ ಗದಿಗೆ ಪಜ್ಜರ್ ಹೊಲ್ದ ಅಲ್ಲಿ ಮೆರೆ ಆಗೈತಲ್ಲ ಅವ ಮಾವಿನ ಗಿಡ, ಮಾವಿನ ಹುಯಿ ತೆಗಿಯೋಂತ ಇವ್ರ ಮುಲಿ ಮನಿಯರ ಹುಡುಗಿ ಕೂಟ ಹೋಗ್ಯಾರ ನೋಡ್ಪಡ ಯಾರ್ಸು ಅಂತ ಹೇಳಿದೆ. ಹೋಗ್ಬಳ್ಳೆ ಅಡ್ಕಾಸಿವಿ ಅವು ಹೊಡಿತಾವ ನೋಡು ಅಂತಂದ್ರೆ ಯಾಕೆ ಹೋಗಿ ನಾನೇನು ಮಾಡಂಗಿಲ್ಲ ಅವ್ವ ಅಂತಂದು ಹೋದ್ ನೋಡು. ಯವ್ವ ನಾವಲ್ಲಿ ಯವ್ವ ನಾವೇನಾರ ನೋಡಿದ್ನಂದ್ರೆ ಬರೋಬ್ಬರಿ ಮನೆಗೆ ಬಂದು ಹೇಳ್ತಾನಂತ. ಅಲ್ಲಿ ಹೋಗ ಬರ್ಲಿ ಹಡ್ಬಿಟ್ಟು ಬರ್ಲಿಕ್ಕಿಗೆ ಆಕಿನ ಹೆಂಗೆ ಲಗ್ನ ಮಾಡ್ತಾನೆ ನೋಡಕಿನ. ಇವತ್ತ ಏನವ ಇವ ಅವ್ ನೋಡಿದ್ರೆ ಹಂಗ ಇದು ನೋಡಿದ್ರೆ ಹಿಂಗ ತಗಂತ ಸಾಲಿಲ್ಲ ಅವನು ನಾನು. ಯವ್ವ ನಾ ಒಂದೇ ಪ್ರಶ್ನೆ ಕೇಳ್ಯಾವೆ ನಿನಗೆ. ಅಲ್ಲಿ ಅವು ಅಪ್ಪಾಜಿ ಯಾಕೆ ಬಿಟ್ಟು ಬಂದ್ರಿ ನೀವು? ಅಪ್ಪಾಜಿ ಅಂತ ತಪ್ಪು ಏನು ಮಾಡೇನ್ ಬಿ ಅವ್ನ ಯಾಕೆ ಒಬ್ಬವನ್ನ ಬಿಟ್ಟು ಬಂದ್ರಿ ನೀವು? ಯವ್ವ ಇವಕ್ಕೆಲ್ಲ ಪ್ರಶ್ನೆಗೆ ನನ್ನ ಹತ್ರ ಉತ್ತರಿಲ್ಲ ನಾನು. ಹೋಗಿ ನಿಮ್ಮಮ್ಮನ ಕೇಳುವ. ಇವ ನನಗಂತ ಏನು ಗೊತ್ತಿಲ್ಲ, ನಿಮ್ಮಮ್ಮ ಬಾ ಅಂದ್ಲೆ ನಾನು ಬಂದೆ ಅಷ್ಟೆ. ನಿಮ್ಮಪ್ಪಗೆ ಹೇಳಿದ್ಲಕ್ಕಿ ನೀನೇ ಎಲ್ಲ ಬಿಟ್ಟು ನಮ್ಮ ಜೊತೆ ಇರ್ಬೇಕಂದ್ರೆ ಇಲ್ಲಿಗೆ ಬಾ, ಇಲ್ಲ ಅಂದ್ರೆ ಅಲ್ಲೇ ಇರಪ್ಪ ಅಂದ್ಲೆ ನಿಮ್ಮಮ್ಮ. ನಿಮ್ಮ ಅಪ್ಪ ಏನು ಅನ್ಲಿಲ್ಲ, ಸುಮ್ಮನೆ ಅಲ್ಲೇ ಅದಾರ ಅಷ್ಟೆ. ಅವ್ರಿಗೆ ನಿಮ್ಮಪ್ಪಗ ನಾವು ನೀನು ಬೇಕಾಗಿಲ್ಲ, ಅದಕ್ಕೆ ಅಲ್ಲೇ ಇರೋಲ್ಲಂಕ. ಯವ್ವ ಅಲ್ಲ ಅವ್ವ ಇದನ್ನು ಕೇಳಿದ್ಬಿಟ್ಲೆ ಯಾಕೆ ಬೇಜಾರಾಗಿ ಹಿಂಗೆ ಏನಾರು ಹೇಳಿದ್ಬಿಟ್ಲೆ ಏನಾರು ಒಂದು ಹೇಳೋದಕ್ಕೆ ಒಳಗೆ ಬಸಗ್ದಂತಂದು ಹೋದ್ಲೆ. ಯವ್ವ ತಾತಾತ್ ಬೇವ ಕೇಳಂಗಿಲ್ಲ ಇನ್ನೊಂದ್ಸರಿ. ಓ ಮೈ ಗಾಡ್ ನಮ್ಮ ಡಾರ್ಲಿಂಗ್ ಇದೆ ದಳ. ಹಾಂ ಹೆಂಗಾರ ಮಾಡಿ ಇವತ್ತು ಅಕ್ಕಿ ಹಚ್ಕೊಂಬಿಡ್ಬೇಕ. ನಿನ್ನೆ ನೋಡಲೆಂತ ಮಾತನಾಡಲೆಂತ ಮನಸ್ಸ ಕೇಳಲೆಂತ ಪ್ರೀತಿ ಹೇಳಲೆಂತ. ಒಂಥರ ಥರ ಹೇಳಲೊಂಥರ ಥರ ಕೇಳಲೊಂಥರ ಥರ ಓಹೋ ಕೇಳಲೊಂಥರ ಥರ ಹೇಳಲೊಂಥರ ಥರ. ಯಾವ್ದೈತೆ ಪಿಕ್ನ ಶಾಡಿ ಅದೇ ಕದ್ದಳು ಮನಸ್ಸನ್ನ ಅವಳಂತ ಚೆಲುವೇನ, ಸೆಳೆದಳು ಕಣ್ಣಿನಲ್ಲಿ ಅದು ಅಂತ ಬ್ಯೂಟಿನ, ಮೈ ಮರೆಸೋ ಬ್ಯೂಟಿನ. ಹಾಯ್ ನಮ್ಮ ಅತ್ತಿ ಮಗನ ಹೆಂಗೈತಪ್ಪ ಮೈಯಾಗ? ಎದಕ್ಕ ಹಾಗೆ ಆಗತ್ತಿ ನಾನು ನೋಡಿ ನೀನೆ? ಯಾಕ ಮೈಯಾಗ ಏನಾರ ಕಡಿಯಾಕತ್ತದನೆ? ಯಾಕನ ಕಿರಿಯಕತ್ರ ಬಂದ ಕಿರಿತೀಯ ಹಿಂದೆ ಇಲ್ಲೇ ದುಬ್ಬದ ಕಿರಿಯಾಕತ್ತದ. ಬಾ ಒಂದೀಟ ಕಿರಿಯೋ ಮರಯ್ಯ ಈಕಿ ನಮ್ಮ ಕಿರಿಕಿರಿ ಅಂದ್ರೆ ಹೋಗಲ್ಲ ಅವನು ಕಿರಿತ ಅಂತಂದು ಕಳಿಸಿಲ್ಲ. ಬಾ ಒಂದೀಟ ಕಿರಿ ಬರನು. ಮಾರಿ ಮ್ಯಾಗಿನೂ ಕೆನ್ನೆದವನವ ಯಾಡ ಹಂಗ ರಬ್ಬಲ್ ಉಬ್ದಂಗ ಉಬ್ತಾವ ನೋಡ. ದುಬ್ಬ ಕೆರಿ ಬಾ ಅದನ್ ಕೆರಿ ಬಾ ಇದನ್ ಬಾ ಕೆರಿ ಬಾ ಅಂತಂದು ಕರೆದಿ ಅಂದ್ರೆ ಹೋಗಲ್ಲ ನಿಮ್ಮ ಹೋದಳ ಕೆರೆಸ್ಕೋಗ ನಾಟಕ ಮಾಡ್ಕೊಂತ ಬಂದ್ಬಿಡ್ತಾವ ನನ್ನ ಮುಂದೆ. ಹಂಗ ಇದೆ ಸಲಿಗೆ ಕೊಟ್ಟನ ಐತೆ ಎಲ್ಲಿ ಮಿಗಿರಿತ್ತಂತೆ. ನೋಡ ಇಷ್ಟು ಬೈತೀನಿ ಇದು ಕೇಟು ನಾಚಿಕೆ ಮಾಡ ಮರಿದಿನೇ ಇಲ್ಲ. ಅಯ್ಯೋ ನಮ್ಮ ಹುಡುಗಿ ನೋಡ್ತೀನಿ ಶೀಟ್ ಮಾಡ್ಕೊಂಡ್ರೆ ಹಂಗೆ ರಸಗುಲ್ಲ ಕಣ್ಣಕ್ಕಂತ. ಅನು ಅನು ಇನ್ನೊಂದ್ಸರಿ ಅನುಪನ ಅಂದಿ ಮಾರಿಗೆ ಹೊಡ್ತೀನಿ ನೋಡ. ಏನು ಬಂದಿದಿ ಇದ್ದೀವಿ ಹೋಗು ಅಷ್ಟೇ. ನಾನೇನಾರ ಮಾತಾಡ್ಸಕ್ ಬಂದ್ರಿ ಮತ್ತೆ ಸರಿ ಇರಲ್ಲ ನೋಡ. ನಿಮ್ಮ ಮಗು ಹೇಳ್ತಾನೆ ಮತ್ತೆ ಹೋಗೋ ಮಾರಯ್ಯ ನಮ್ಮ ಅವನ ಹೇಳಿ ಕಳ್ಸಾಳ ಅಂತಂದು ಹೆಂಗೆ ಹೇಳ್ದಪ್ಪ ಆಕಿಗೆ? ನಾನು ಎಷ್ಟು ಮಂದಿ ಹುಡುಗಿಯರಿಗೆ ಕಾಳು ಹಾಕೇನಿ, ಯಾವ ಒಂದು ಬಿದ್ದೇ ಇಲ್ಲ. ಅಲ್ಲ ನಾನು ಅಷ್ಟು ಚಂದ ಇಲ್ಲನ್ರಿ ನಾನು. ಹಂಗೆ ನೋಡ್ತೀನಿ ಮಹಾರಾಜ ಇದ್ದಂಗೆ ಅದೇನಿ ನಮ್ಮೋ ಇಲ್ಲ ಮಹಾರಾಜ ಅಂತಾಳೆ. ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಇವ್ರೆ? ಎಲ್ಲ ಆಡಿಬಿಟ್ಟಿ ನನ್ನ ಮಗ್ಗ ನೋನು ಬೇಡ ಹಂಗನ ಬೇಡ ಹಿಂಗನ ಬೇಡ ನಾನು ನೋಡ್ಬೇಡ ಮಾತಾಡ್ಸ್ಬೇಡ ಅಂತೀಯ. ಅಲ್ಲ ಮಾವ ಅನ್ನಕದಾಡ್ಯ ನಮ್ಮ ಅತ್ತಿ ಮಗನ ಅಂತ. ಮಾಡ್ತಾನೆ ಒಂದೀಟ ಮದುವೆ ಮಾಡ್ಕೊಂಡ ಅರ್ಪ ಜಾಡ್ ಸ್ವತಾವದ್ದೆ ನಮ್ಮ ಮನೆಗೆ ಬಾ, ಅವಾಗ ಗೊತ್ತಾಕತಿ. ಇದಕ್ಕೆ ಎಷ್ಟು ಕೈ ಹಾಕ ಕಡ್ಡಿ ಕೊಟ್ಟಿರ್ತಾನ ಇದಕ್ಕೆ ಒಂದಿರ ಪೇಶನ್ನ ಮಾಡ್ಲ. ಅವು ಕಟಿಂಗ್ ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡೆ ಅದ್ರ ಕೂಟ ಒಂದು ಈಟ ನಾಜುಕಾಗೆ ಮಾತಾಡಂತಾನ ಅಂತಾನೆ. ಇದೇನಾರ ಪರಾಣಿ ಹೆಂಗ ಏನಾರ ಒಂದಿದ್ದೈತೆ ಮತ್ತು ಅದೇ ಸಿಟಿಗೆ ಎದ್ದೆ ಬೈದೋಗಿದೆ ತುಡುಗಿ. ಇವ ಏನು ಹೇಳಿದ್ರಿಪ್ಪ ಇಂತವಕ ಇವು ಜೀವನ ಪರ್ಯಂತ ಹಿಂಗೆ ನೋಡ್ರಿ ಸನ್ಯಾಸಕ್ಕೆ ಹೋಗೋದಿವ. ಹೆಂಗಾರ ಮದುವೆ ಮಾಡ್ಬೇಕಂತ ನಾ ಪೇಚಾಡಕತ್ತಾನಿ. ಈಗ ನೋಡಿದ್ರೆ ಇಲ್ಲೇ ಹಿಂಗೆ ಮಾಡಕತ್ತೈತಿ. ಏನು ಮಾಡೋದು ಅಂತಂದ ಗೊತ್ತಾಗಲ್ವ ಇವ. ಎರಡು ಕಾಸಿವಿ ಅಲ್ಲ ನಿನಗೆ ಒಂದಿಟ್ಟು ನಾಜುಕಾಗಿ ನಡ್ಕೊಲ್ಲ ಅಕ್ಕಿ ಕೂಟ ಅಂತ ನಾ ಅಂತೀನಿ. ಒಂದಿದ್ದ ಹಲ್ಲು ತೆಗ್ದಿದ್ದ ಹಾಡು ಪಾಡು ಹೇಳಿದ್ದೈತೆ ಮತ್ತು ಅಕ್ಕಿ ಬರೋಬ್ಬರಿ ಬಾಯಿಗೆ ಬಂದಂಗೆ ಬೈತಿದ್ದಾಳ. ಅಲ್ಲ ಹಿಂಗೆ ಮಾನ ಮರ್ಯಾದೆ ಬಿಟ್ಟು ಬಯಸ್ಕೊಂತಿಯಲ್ಲ ನಿನಗೇನು ಅನ್ಸಂಗಿಲ್ಲ ನಾಯಿ. ಏನು ಹೇಳಿದ್ರಿಪ್ಪ ಇಂಥವಕ ಏನು ಹೇಳೋದು? ದೇವ್ರು ಎದಕ್ಕಾರ ಹುಟ್ಟಿಸಿದ್ದಾನೆ ಇವನ? ಎದಕ್ಕೆ ಉಪಯೋಗಿಲ್ಲ ನೋಡಿದ ನನ್ನ ಮಗ ಭೂಮಿಗೆ ಬಾರಿದ. ಹೆಂಗಾರ ಮಾಡಿ ನಾನು ಹುಡುಗಿ ಮದುವೆ ಮಾಡ್ಕೋಬೇಕಂತ ನಾ ಕಾಯಕತ್ರ ಇದು ಇಂಥದ್ದು ಮಾಡ್ತದ ನೋಡು.
ಹಾರಿಗೆ ತುಪ್ಪಕ್ಕಂತಂದು ಊಟ ಆಗೋದು ಹೋದ್ಲು. ನಮ್ಮ ಅತ್ತೆ ಮಗ ನೀನು ನನಗೆ ಹೆಂಗೆ ಮಾವಾಕಿದಿ, ನನ್ನ ಹೆಸರು ಕರಿಬೇಡ, ಹಾಡು ಹೇಳ್ಬೇಡ, ನಾನು ನೋಡ್ಬೇಡ ಅಂತಂದು ಅಂತ ಈಗ ನೋಡ್ರಿ ಹೆಂಗೆ ಕಿಸಾಕತ್ತೀನಿ. ಯಾವ ನೋದೆ ಏನು ಹೇಳ್ಬೇಕ್ರಿಪ್ಪ ಇಂಥವ್ಕ ಏನು ಹೇಳ್ಬೇಕು? ಅತ್ತೆ ಅತ್ತೆ ಅಮ್ಮ ಕರೆಕತ್ತಾಳ ನೋಡ. ಸುವ ಮತ್ತೆ ನಾ ಮುದಿಕ್ ಚಲೋ ಮಾಡ್ತದ ನೋಡ. ಹಂಗೆ ಮಾಡಿದ್ನಂತ ನಿನ್ನ ಮಗ, ಹಿಂಗೆ ಮಾಡಿದ್ನಂತ ನಿನ್ನ ಮಗ ಅಂತ ನಿನ್ನ ಅಲ್ಲೇ ಕಡಿಸುತ್ತಾ ಆಕೆ ಅನು ಹೋಗಿ. ಇವತ್ತಾಗ ಏನು ಹೇಳ್ಬೇಕು ನೋಡಿ ನಿನಗೆ? ಆಕೆ ಮುಂದೆ ಒಳ್ಳೆವಾಗಿ ನಡ್ಕೊಲ್ಲ. ಆಕೆನ ಮನಸ್ಕರಿಗೆ ಮಾಮ ನಾನು ನಿನ್ನ ಮದುವೆ ಆಕನಿ ಅಂತಂದು ಅನ್ಬೇಕು. ಹಂಗ ನೀನು ಮಾಡ್ಬೇಕು. ನೀನು ಎದಕ್ಕೆ ಉಪಯೋಗಿಲ್ಲಂಗ ಒಂದು ಹಾಡು ಹೇಳಿ ಹಾಲಕ್ಕೆ ಸಾಕಿಸ್ತಾರ, ಎದಕ್ಕೆ ಉಪಯೋಗದ? ಒಟ್ಟು ಉಚ್ಚಿ ಹಿಗ್ಗಿರ್ತೀಯ, ಉಚ್ಚಿ ವಾಸನೆ ಬಂದಿರ್ತೈತೆ. ಮತ್ತೆ ಉಚ್ಚಿ ಹಿಗ್ಗಿ ಮತ್ತೇನೈತಿ ತಲೆ ಎಲ್ಲ ಹಾಪಾಗಿರ್ತೈತೆ. ಅದು ಮತ್ತೆ ಬಂದೆ ತಡಿ ಬಂದೆ. ಅಲ್ಲಿ ಬೇ ಮಮ್ಮಿ, ನನ್ನ ತಪ್ಪ ಏನೈತಿ? ನಮ್ಮ ಮಾವನ ಮಗಳ ಅಂತಂದು ನಾನು ಪಿರುತಿಯಿಂದ ಹಾಡು ಹೇಳಿ ಮಾತಾಡ್ಸಕ್ಕೆ ಹೋದೆ. ಆಕಿ ನನಗ ಬೈದು ನೋಡಕ್ಕೆ ನಾನಂತವಲ್ಲಪ್ಪ. ನಾ ಇಂಥ ಬಜಾರಿನ ಮದುವೆ ಆಗಕ್ಕೆ ಬಿಲ್ಕುಲ್ ಒಪ್ಪಂಗಿಲ್ಲವ ನಾನು. ನೀ ಏನಾರ ಯಾಕೆ ಮಾಡ್ಕೊ, ನಾನು ಸಂಜೆ ಮುಂದೆ ಊರಿಗೆ ಹೋಗ್ಕನಿವ. ಅಲ್ಲ ಏನು ಕಾಶಿವಿ, ಊರಿಗೆ ಹೋಗಿ ಏನು ಮಾಡ್ತೀರ ನೀನು? ಊರಿಗೆ ಹೋಗಿ ಏನು ಮಾಡ್ತೀನಿ? ಇಲ್ಲೇ ನಾನು ಇದಕ್ಕೆ ಖರ್ಚು ನಿನ್ನ ಆಕೆಯ ನೀನು ಹೆಂಗಾರ ಮಾಡಿ ಪಟಾಶಿ ಮದುವೆಗೆ ಹೂ ಅನ್ಸ ಅಂತಂದು ನಾನು ಕರೆಯಾಕ ಕಳಿಸಿದ್ರೆ ನೀವ ಇಲ್ಲಿಂದ ಓಡೋಕನಂತ ಹೊರಗೆ. ಹಿಂಗಾದ್ರೆ ಉದ್ದಂಗ ಆದಂಗ ಬಿಡ ಪಾಯಪ್ಪ, ಉದ್ದಾರ ಆದಂಗ ನೀನು. ಹೋಗ ಮಾರ್ಕೆಟ್ಗೆ ಹೋಗಿ ಅದೇ ಚಲೋದು ವಾಸನೆ ಬರೋದೆ ಶೇಂಟ್ ತಗೊಂಬ. ಅದೇ ಟಿವಿಯಾಗ ಅಡ್ವರ್ಟೈಸ್ ತೋರ್ಸಂಗಿಲ್ಲ ನಾ ಆಡ್ಬಿಟ್ಟಿ ಮಗನ. ನನಗೆ ನಾನು ಬೈಕೊಂಡಂದ ಪರಿಸ್ಥಿತಿ ಬಂದೈತಿ. ಹೋಗಿ ಅದೇ ಟಿವಿಯಾಗ ಪುಸ್ ಅಂತಂದು ಹೊಡ್ಕೊಂಡ್ಬಿಟ್ಲೆ ಆ ಹುಡುಗಿಯಾರು ಓಡಿ ಬರ್ತಾನೆ ನೋಡು ಅವನ ಹತ್ರ. ಹಂಗೆ ಅಂತದ ತಗೊಂಬ ನೀನೆ, ಅಂತದ ಕೊಡ್ರಿ ಅಂತಂದು ಹೇಳ. ಹಂಗೆ ಪುಸ್ತನ ಹೊಡ್ಕೊಂಡ್ಬಿಟ್ಲೆ ಆಕಿ ನಮ್ಮ ನೀ ವಾಸನೆ ನೋಡಿ ಓಡಿ ಬರ್ತಾ. ಹೌದಲ್ಲ? ಹೋಗಿ ಶೇಂಟ್ ಬಟ್ಲಿ ತಗೊಂಬ ಅದನ್ನ. ಏನೇ ಸೆಂಟ್ ಬಟ್ಲಿನ? ತರ್ತಾನೆ ಅವ ರೊಕ್ಕ ಕೊಡ್ಬೇ. ಅದಕ್ಕೆ ರೊಕ್ಕ ಭಾಳ ಇರ್ತಾವೇವಾ? ಇವನವಲ್ಲಿ ಇದಕ್ಕೆ ₹1 ದುಡಿ ಯೋಗ್ಯತೆ ಇಲ್ಲ ನೋಡ್ರಿ. ಎಲ್ಲ ನಾನು ಕೊಡ್ಬೇಕು. ಮುಂದೆ ಮದುವೆಯಾಗಿ ಹೆಂಗೆ ದುಡ್ಕೊಂಡು ತಿಂತಿದ್ದ ನೀವ? ಅದ ಚಿಂತಿತೈತೆ ನನಗೆ. ಮದುವೆ ಮಾಡಲೇ ಬಿಡ್ಲೆ ಮದುವೆ ಮಾಡಲಿಲ್ಲ ಅಂದ್ರೆ ಪಡಾಳಿ ಹಾಸ್ಕೊಂತ ಹೋಗ್ಕಂಡ್ರಿ ಊರು ತುಂಬ. ಅದನ್ನ ಚಿಂತೆ ಮಾಡಿ ನಾನು ಮದುವೆ ಮಾಡಕತ್ರ. ಈಗ ನೋಡ್ತೀನಿ ಹೆಂಗೆ ಮಾಡಕತ್ತಾನ. ಇಲ್ಲಿ ಒಂದಿಟ್ಟೆ ಚೀತು ಹಳಿ ಅಂತಂದು ನಮ್ಮನ್ನ ಉಗುದು ಕಳಿಸ್ತಾರ. ಏನು ಮಾಡಪ್ಪ? ಎಷ್ಟಲ್ಲ ಅದಕ್ಕೆ? ಎಷ್ಟು ಸೇಂಟಿ ಡಬ್ಬಿಗೆ ಎಷ್ಟೇ? ₹500 ಇರ್ಬೇಕು. ಇವ ₹500 ಇರ್ಬೇಕು. ಏನ ₹500? ಅಲ್ಲ ಸ್ವಾಮಿ, ಎಲ್ಲಿಂದ ತರಲಿಲ್ಲ ನಾನು ₹500? ಯಾವ ಚೀಲಾಗಿರ್ತತ. ಕೊಡೆ ದೌಡ ₹500 ಕೊಡೆ ಶೇಂಟ್ ತೊಗೊಂಬರ್ತಾನೆ. ಶೇಂಟ್ ಹೊಡೆದು ಬಿಟ್ಲೆ ನಮ್ಮ ನಾನು ಉಳ್ಕೊಂಬರ್ತಾಳ. ಮಾವ ನನಗೆ ನೀನು ಬೇಕಪ್ಪ, ಮಾವ ನನಗೆ ನೀನು ಬೇಕಪ್ಪ ಅಂತಂದು ಹಾಡಿ ಹೋಗ್ಕೊಂತ ಓಡ್ಕೊಂತ ಬರ್ತಾ. ಕೊಡ ₹500 ಕೊಡು, ದೌಡ ಹೋಗಿ ತೊಗೊಂಬರ್ತಾನೆ. ಅಲ್ಲ ಕಲ್ಲಮ್ಮ, ಈಗ ಯಾಕೆ ಬರಗ್ಗಂತಂದೆ ಒಳಗೆ ಹೋದ್ಲೆ? ತೆಲುಗು ಮರ ತರ್ತಾನೆ, ಇದನ್ನ ತರ್ತಾನೆ ಅನ್ನಿಲ್ಲ. ಹಂಗ ಪುಸ್ತಕಂತಂದು ಒಳಗೆ ಹೋತೆ. ಏನವ ಇವ ಏನಾರ ಒಂದು ಪ್ಲಾನ್ ಮಾಡಕತ್ತಾಳ ಮತ್ತಿಕಿ. ಕಲಾತಿ ಇದೆ ತೆಲುಗು ಮರ ತರಾಕ ಹೋದೆ. ಇಲ್ಲಿ ಬಿಡ ಇವ ಆಕಿಗೆ ಚಿಂಗ್ ನಾರಿದ್ರೆ ಉಬ್ಬಳ್ಕಿ ಬಂದಂಗೆ ಆಕತಿ ಅಂತವ ಆಕಿಗೆ ಕಲ್ಲಮ್ಮಗ. ಅದಕ್ಕೆ ನಾನು ತೆಲುಗು ತರ್ಲಿಲ್ಲ ಬಿಡ ಇವ. ನೀನು ತೊಡಿ ಮ್ಯಾಗ ಮಂಗಿಸ್ಕೊಂಡಲ್ಲ, ಅದಕ್ಕೆ ನಾನು ಒಂದಿಟ್ಟೆ ಮಿಜಿ ನೀರು ಹಾಕಿದ್ರತ ಅಂತಂದೆ ಬಂದೆ. ಕಲಾತಿ, ನಾ ಹೇಳ್ದಂಗೆ ಮಾಡ. ಒಣ ಮೆಣಸಿನ್ಕಾಯಿ ತಗೊಂಡೆ ಒಂದು ಇದು ಬಳ್ಳ್ಯಾಗ ಹಾಕ. ಊಟ ಬಿಸಿ ಮಾಡಿ ಹಾಕಿ ಹುರ್ತಾವ್ರಿ. ಊಟ ಘಾಟ ಮೈ ತುಂಬಾಕತ್ ನೋಡಂಗೆ ಘಾಟ ಆಗತ್ಲೆ. ಸರೋಜಕ್ಕ ಕಲ್ಲಮ್ಮ ಎಲ್ಲ ದಿಕ್ಕಾಪಟ ಓಡೋಕಾರ. ಮುಗ್ಗಿ ಒಂದು ಕಚಿಪ್ ಕೊಟ್ವ ಹಂಗೆ ಹುರ್ತಾವ್ರಿ. ನನಗೂ ಒಂದು ಅರ್ಬಿ ಕೂಡ ಕಟ್ಕೊಂತಾನೆ. ಹಂಗೆ ಬಸಕ್ಕಂತಂದು ಘಾಟ್ ಹೋಗತ್ಲೆ. ಇಬ್ರು ಹೊರಗೆ ಜಿಗಿದು ಹೋಗ್ಬೇಕು ನೋಡ. ಹಂಗೆ ಘಾಟ ಮಾಡ. ಇಲ್ಲ ಅಂದ್ರೆ ಕಲ್ಲಮ್ಮರು ಸರೋಜಕ್ಕ ಹೆಂಗೆ ಎದೋಕಾರ. ಏನೋ ಒಂದು ಪ್ಲಾನ್ ಮಾಡ್ಕೊಂಬಂದಾರ ಅವ್ರೆ ಕಲಾವತಿ. ಅದಕ್ಕೆ ಮೆಣಸಿನ್ಕಾಯಿ ಘಾಟ ಮಾಡ. ಇಬ್ರು ಹಾರಿ ಗಲ ಬಿದ್ದೆ ಹೋಗಾರ. ದೊಡ್ಡ ಮಾಡ. ಯಾವನವರೇ ನನ್ನ ಜೀವನದಾಗ ಮೊದಲೇ ಒಂದು ಸುಲಭ ಹಿಡೀರಿ ಕೊಟ್ಟೈತೆ ಅಂದ್ರೆ ಇದ ನೋಡ. ಮೆಣಸಿನ್ಕಾಯಿ ಘಾಟ ಹಾಕಿ ಬರಬ್ರಿ ಇಬ್ಬರನ್ನ ಎದ್ದು ಓಡಿಸ್ಬಿಡ್ತಾನೆ. ಹಂಗೈತೆ ಹೇಳಿರಿ. ಅಲ್ಲ ಕಲಾತಿ, ಇವ ಬಾ ಒಂದೇಳಿ ಕುತ್ಕೊಂಡೆ ಮಾತಾಡಮ್ಮ. ವಿಜಯಣ್ಣ ಯಾರು ತಿಂತಾರೆ ಈಗಾರೆ? ಜಮಣ ಜನ ಇಲ್ಲ ಅಂತಿದಿ, ಎಲ್ಲ ಹೊರಗೆ ಹೋಗ್ಯಾನ, ಸಂಜೆ ಮುಂದೆ ಬರ್ತಾನ ಅಂತಿದಿ. ಈಗ ನೋಡಿದ್ರೆ ಮಿಜಿ ಕೊಂಡಾಕ ಕುಂತಿಯಲ್ಲ ಇವ ನೀನು. ಕಲಾವತಿ ಹೋಗಿ ಒಂದು ಈಟ ಪಾಲ್ಸಿ ಮಾಡಿ ಗುಳಿಗೆ ಹೋಗಿದೆ ಬಾ. ಹಿಂಗಿಂಗ ಅಂತಂದೆ ಬರಬರಿ ಕಾಟ ಮಾಡ. ಹೋಗು. ಅಲ್ಲ ಸರೋಜಕ್ಕ, ಈಕೆ ಒಳಗೆ ಹೋಗಿ ಏನು ಮಾಡಕತ್ತಿದ್ದ?
ಯಾರ ಬಂದಾರ ಯಾರ ಮಾತಾಡಕತ್ತಾರ ಅಂತ ನನಗ ಪಕ್ಕ ಆಗೈತಿ. ಮತ್ತೆ ಈಗ ಹೆಂಗ ಮಿಜ್ಜಿ ಹಿಂಡಿ ಹಾಕಕ್ ಹೋದ್ಲ ಆಯ್ಕಿ? ಹಾ ಏಯ್ ಕರಿ ಹೇಳೆ, ಹಿತ್ಲು ಮಕ್ಳನ ಬರಬರಿ ಚಿಲ್ಕನ ಜಡ್ತಾ ಜಡದ್ ಬಂದಿ ನೀನೆ. ಏನ ನನ್ನ ಹತ್ರ ಸುಳ್ಳು ಹೇಳಕತ್ತೀಯ ಮತ್ತೆ ನಾನು ಬೈತೀನಿ ಅಂತಂದೆ. ಹಾ ಕರಿ ಹೇಳೆ ಸರೋಜಿಕ, ಹಿತ್ಲು ಮಕ್ಳ ಹಾಕಿ ಬಂದಿಲ್ಲ ಇವ ನೀನೆ. ಇವ ನಿನ್ ಮ್ಯಾಗ ಅಣಿಗೆ ಕಲ್ಲಮ್ಮ ಹಾಕಿ ಬಂದನಿ ಅಂತಂದು ಹೇಳಕತ್ತಿಲ್ಲ. ಬೇಕಂದ್ರೆ ಹಿತ್ಲು ಮಕ್ಳ ಹೋಗಿ ಜಗತಾ ಜಗಿ ಬರೋಗು ಬರ್ತತ್ನೆ. ಇವ ನಾನು ನಿನ್ನ ಹತ್ರ ಸುಳ್ಳು ಹೇಳುವುದುಂಟೆ? ಅಯ್ಯಯ್ಯ ನಾನು ಸತ್ಯ ಹರಿಶ್ಚಂದ್ರನ ತುಂಡಿದ್ದಂಗ ನಾನು. ನನಗೆ ಹೇಳ್ತೀಯಲ್ಲ ನೀನು ಸುಳ್ಳು ಹೇಳಕತ್ತೀಯ ಅಂತಂದೆ. ಇವ ಕೂತ್ಬಾರೆ ಒಂದಿಟ್ಟು ಕೂತ್ಬಾರೆ ಬಂದೆ. ಅವ ಮುಂಜಾನೆ ಹುರಿದಿಟ್ಟಿದ್ನಿ ಬಿಡೆ. ಇವ ಹುರಿದಿಟ್ಟಿದ್ನೆ ಅವ ಮಿಜಿ ಹಿಂಡಿ ಮತ್ತೆ ಅವ ಕಡ್ರಬಟ ಹುರಿದವು. ಅವೇ ಆರಿದ್ದತಿ ಮ್ಯಾಗ ಹಾಕಿದ್ನೆ ನಾನು. ಅವ ಮತ್ತೆ ಹಂಗ ಇಟ್ರೆಲ್ಲ ಪುಳ್ಕು ಆಗಿ ಎಲ್ಲ ಕೆಟ್ಟು ಬಿಡ್ತಾವ ಅಂತಂದೆ. ಇನ್ನೊಂದಿಟ ಎಣ್ಣೆ ಹಚ್ಚಿ ಬರಬರಿ ಹುರಿದೆ. ಒಂದಿಟ ಜಗಷ್ಟ ಬೆಲ್ಲ ಹಾಕಿ ಮಿಜಿ ಹಿಂಡಿ ಹರಿದ್ರತ ಅಂತಂದೆ ಹೊಂಟಿದ್ದೆ ಬಿಡ. ಕೂತ್ಬಾರಿ ಬಂದೆ. ಅಲ್ಲಮ್ಮನ ನಿದ್ದೆ ಮಾಡಕತ್ತಾಳ ಏನ ಮತ್ತೆ ಬಂದ ಬಿಟ್ಟೆ ತಡಿ ಒಂದೇ 2 ಮಿನಿಟ್. ಮತ್ತೆ ಕರೆಂಟ್ ಈಗ ದಡ್ಗ ಬಡ್ಗ ಮಳಿ ಗುಡ್ಗಾಕತ್ರ ತೆಗೆದು ಬಿಡ್ತಾನೆ ಇವ ಕರೆಂಟ್. ಇವ ಉಳ್ಳ ಯಾರು ತಿರುತ್ತಾರ ಹಂಗೆ ತಿರುಗುಂಡ ಒಂದು 40 kg ಐತಿ. ಹಿಂಗಾಗಿ ತಿರುವಂಗೆ ನಾನು ತೋಳಾಗ ತಡಿ ನೀಟ್ ಹೋಗಿ ಮಿಕ್ಸಿಗೆ ಗರಂ ಮನ್ಸಿ ಬರ್ತಾನೆ. ಸರೋಜಕ್ಕ ಕೂತ್ಕೊ ನೀಟ ಚಲ ಅನ್ನಂಗ ಹುರಿತೀನಿ. ಹುರಿದೆ ಮಿಕ್ಸಿಗೆ ಹಾಕಿ ಬಂದೆ ನಾನು ಒಂದಿಟ್ಟು ಇಲ್ಲೇ ಕುಂದಿರ್ತೀನಿ. ಅಯ್ಯ ಕಲಾತೆ ಅಲ್ಲ ಕಲ್ಲಮ್ಮ ಈಕೇನ ಪಿಲಾನ್ ಮಾಡ್ಯಾಣ ಈಕಿ? ಮಿಜ್ಜಿ ಹಿಂಡಿ ಹಾಕ್ತಾನಿ ಅಂತಾಳ, ಒಳಗೆ ಹೋಗ್ತಾನಿ ಅಂತಾಳ. ಯಾರ ಬಂದಾರ ಅಂತಂದು ನೀ ಅಂತೀರಿ. ಅಲ್ಲ ಯಾರು ಬಂದ್ರೆ ಹಿಂಗ್ಯಾಕ ಬರ್ಗು ಅಡಿಗೆ ಮನೆಗೆ ಹೋಗ್ಕಳ ಈಕಿ? ಕಲ್ಲಮ್ಮ ಅದ ನನಗೆ ಲೆಕ್ಕ ಅರಿವಲ್ದು ಇವ ಏನಾರ ನಡ್ಸಿ ಹಿಡ್ಸ್ಯಾರ ಇವ್ರೆ. ಈಕೆ ಯಾಕೆ ಮಿಜ್ಜಿ ಹಿಂಡಿ ಹಾಕಕ್ಕೆ ಹೋದ್ಲಪ್ಪ ಇಷ್ಟೊತ್ನಾಗ ಮಠ ಮಧ್ಯಾಹ್ನದಾಗ? ಕಲ್ಲಮ್ಮ ಹೋಗೋಣ ಈಕೆ ಕಲ್ಲಮ್ಮ ಚಲೋ ಸಿಕ್ತಪ್ಪ. ಕಲ್ಲ ಅಕ್ಕಿದೆ ಸರೋಜಿ ತಲೆ ಅಂತ ನೋಡ್ತಾಡಿ. ಮೆತ್ತೋಗಂಗ ಗಾದಿ ಇದ್ದಂಗೆ ಐತಿ. ಇಲ್ಲ ಒಂದಿಟ್ಟು ಹೊತ್ತ ಗುರ್ಗು ನಿದ್ದೆ ಹೊಡೆದ್ರತ ಅಂತಂದು ಇಕ್ಕಿದೆ ಪಿಲ್ಯಾನ ನಾನು. ಕಲ್ಲಮ್ಮ ನೀನು ಸಿಡ್ಕೊಂಡು ನಿನಗೆ ಆಡಾಗ ನಾನು ಮಕ್ಕೊಂಡು ಬಿಟ್ಲ ಏನ? ಇವ ತಾಯಿ ಮಕ್ಕೊಂಡಿಲ್ಲ ಹೇಳ ನೀನು ಬೇಕತ್ತಾಗ ಏನು ಹೇಳಂತ ಅಂತೀನಿ ಕುಂತ್ಲಿಕ್ಕೆ. ಹುರಿ ಬರೋಬರ ಹುರಿ ಘಾಟ್ ಬರಾಕತ್ತೆ ಕಲಾವತಿ. ಹಂಗ ಅದು ಮಾರ್ಗೆ ಅದನ್ನ ಕಟ್ಕೊಡೋ ಮಾರ್ಗೆ ಸೀರೆ ಕಟ್ಕೊಂಡ ಮಾರ್ಗೆ ಮತ್ತು ಒಟ್ಟು ಘಾಟ್ ಬಂದು ಶೆಟಿ ಗಿಡದ ಹೋಗ್ಯೋ ಮಾರ್ಗೆ. ನನಗೊಂದು ವಸ್ತ್ರ ಕೊಡು, ನಾನು ಮಾರಿ ಕಟ್ಕೊತಾನೆ. ಬರಾಬರಿ ಘಾಟಿಯ ಇಬ್ರು ಎದ್ನೆ ಬಿದ್ನೆ ಅಂತ ನೋಡಿರ್ಬೇಕು ನೋಡವ್ರೆ. ಹಂಗ ಮಾಡಿ ಕಲಾವತಿ. ಹಂಗ ಮಾಡ್ತಂತ ಇನ್ನೊಂದಿಟ್ಟು ಹಾಕ್ರಿ, ಮೆಣಸಿನ್ಕಾಯಿ ಹಾಕ್ರಿ ಇನ್ನೊಂದೇರ ಬರಾಬರಿ ಘಾಟ್ ಬರ್ಬೇಕು ಅವ್ರಿಗೆ. ಹುರಿ ಬರ ಹುರಿ ಮಳ್ಯಾಡ್ ಸಂಗ ಬರಬ್ಬರಿ ಘಾಟ್ ಬರ್ಬೇಕು ನೋಡ. 1-2 ಮೆಣಸಿನ್ಕಾಯಿ ಮುರಿದ ಹೋಗಿ ಅಂದ್ರೆ ಬೀಜ ಹುರ್ತಾ ಹುರಿಯತ್ಲೆ ಬರಬ್ಬರಿ ಘಾಟ್ ಬರ್ತೈತೆ. ಅದೇ ಅದಕ್ಕೆ ಎಣ್ಣೆ ಪಣಿ ಏನು ಹಾಕಕ್ಕೆ ಹೋಗ್ಬಿಡ ಕಲಾತಿ. ತಡೀರಿ ಮತ್ತೆ ಊಟ ಘಾಟ ಹೋಗ್ಲಿ ಹೊರಗೆ. ಆಮೇಲೆ ಒಂದೀಟ ಎಣ್ಣೆ ಹಾಕಿ ಹುರ್ತಾ ಹುರದೆ ಮಿಜಿ ಹಿಂಡಿ ಹಾಕ್ಬಿಡ್ತಾನೆ. ಹೌದಲ್ರಿ ಕೊಡ್ರಿ? ಯಪ್ಪ ಭಾಳ ಐಟಿ ಥ್ಯಾಂಕ್ಸ್ ಇವ್ರಿಪ್ಪ. ನೀವು ಐಡಿಯಾ ಕೊಟ್ಟಿಲ್ಲ ಅಂದಿದ್ರೆ ಇವರಿಬ್ರು ಎದ್ದು ಓಡಿ ಹೋಗಿದ್ದಿಲ್ಲ. ಮಾಡ್ತೇನೆ ಇವ್ರಿಗಿಬ್ಬರಿಗೆ ಮಾಡ್ತೇನೆ. ಸರೋಜಕ್ಕ ಮೆಣಸಿನ್ಕಾಯಿ ಘಾಟ್ ಬರಕತ್ತಿಲ್ಲ? ಹೌದಲ್ಲ ಕಲಾವತಿ ಒಂದಿಟ್ಟು ಎಣ್ಣೆ ಹಾಕಿ ಗರಬರ ಮಾಡಿ ಒಂದು ತಾಟರ ಮುಚ್ಚಾಯ ಜಗ್ಗ ಘಾಟ ಬರಕತ್ತೈತಿ. ಅಯ್ಯಯ್ಯ ಘಾಟ ಹಾಕಿ ಎಲ್ಲ ಎದ್ದು ಓಡ್ಲಿ ಇವ್ರು ಅಂತ ಏನಾರ ಘಾಟ ಗಿಟ ಹಾಕಿ ಕಣಿಕಿ ಕಲಮ್ಮ. ಹಾಕ ದೊಡ್ಡ ಬಾಯಿ ಮುಚ್ಚಾಯ ಜಗ್ಗ ಘಾಟ ಬರಕತ್ತೈತಿ. ಹೋಗೋಣ ತೆಗ್ಗೌಡ್ರೆ ಹೊರಗೆ ಘಾಟ ಹೋಗಕತ್ತೈತಿ. ಸರೋಜಿ ಹೋದ್ರಾಕತ್ತ ಗೌಡ್ರೆ ಹೋಗೋಣ ತಗ. ಹುರಿತೀನಿ ಇನ್ನೊಂದಿಟ್ಟು ಬರಂಬರಿ ಹುರ್ತಾ ಹುರಿತೀನಿ. ಇವನವಲ್ಲೇ ಸರೋಜಿಕ್ಕಿನ ಕಲಮ್ಮ ಕಲಾವತಿ ಒಂದಿಟ್ಟು ಎಣ್ಣೆ ಹಾಕಿ ಹುರ್ತಾ ಹುರಿದ ಬಾಯಿ ಮುಚ್ಚ ದೌಡ ಜಗ್ಗ ಘಾಟ್ ಬರಕತ್ತೈತಿ. ಉಸಿರು ಕಟ್ಟದಂಗ ಆಗತೈತಿ. ಇವನವಲ್ಲೇ ಸರೋಜಕ್ಕ ಜಗ್ಗ ಘಾಟ್ ಬರಕತ್ತೈತಿ. ಗೌಡ್ರೆ ಉಸಿರು ಕಟ್ಟಾಗತ್ತೈತಿ ಅವ್ರಿಗೆ ಓಡೋಕಾರಿಗೆ. ಇದೆ ವಸ್ತ್ರ ಬರಬರಿ ಸಿಗಿಸ್ಕೊರಿ ಮತ್ತು ಉಸಿರು ಕಟ್ಟಿಟ್ಟಿತ್ತು ನಿಮ್ಗೆ. ಇವನವಲ್ಲೇ ಕಲ್ಲಮ್ಮ ಹೇಳ ದೌಡಿ ಹೇಳ ಎದ್ದು ಹೇಳ ಉಸಿರು ಕಟ್ಟಾಕತ್ತೈತಿ ನನಗೆ. ಘಾಟ ನೋಡ ಹೆಂಗೆ ವಿಷಾಳಿಕಿ ಹುರಿದು ಬರ್ತಾನೆ ಅಂತ ಹೇಳಿಲ್ಲ ಏನೋ ನಾ ಬರೋಬ್ಬರಿ ಬೆಂಕಿಯಾಗ ಸುರುವಿಲ್ಲ ಏನ? ಹೇಳ ಕಲ್ಲಮ್ಮ. ಕಲಾವತಿ ಹೊಂಟ್ರ ಎದ್ದು ನಿಂತಾರ ಇನ್ನೊಬ್ಬರಿ ಬರಬ್ಬರಿ ಉರಿ ಇನ್ನೊಂದಿಟ್ಟು ಉರಿ ಜಾಸ್ತಿ ಮಾಡದನ. ಇವನವಲ್ಲೇ ನಡಿಯ ಕಲ್ಲಮ್ಮ ನಡಿಯ ಹೊರಗೆ ನಡಿಯ ಉಸಿರು ಕಟ್ಟಾಕತ್ತೈತಿ. ಇವನವಲ್ಲೇ ಏನು ಉಸಿರು ಕಟ್ಟಾಕತ್ತೈತಿ ಈಗೇನ ಇಡೇ ಊರಿಗೆ ಏನಾರ ಘಾಟ ಹಾಕಿರ್ಲಿಕ್ಕೆ ಸರೋಜಕ್ಕ ನಡಿಯ ಓಡೋಗನ ಕಲಾವತಿ. ಓಡಿ ಹೋದ್ರೆ ನೋಡೋಗ ದೌಡ್ ಓಡಿ ಹೋದ್ರೇನೆ. ಹೌದ್ರಿ ನಾವೆಲ್ಲಿ ಓಡಿ ಹೋಗ್ಬೇಕವೇ?
ಮೂಗು ಮುಚ್ಕೊಂಡಾದ್ರೆ ಇಲ್ಲೇ ನಿಂದ್ರ ಓದವು ಅವೆಲ್ಲ ಓಡೋಕವೆ. ಇಲ್ಲೋ ಕಲಾವತಿ ನೋಡೋಗಲ್ಲೇ ಓಡ್ ಹೋಗ್ಯಾರ